ಕರ್ನಾಟಕದಲ್ಲಿ ನಾನು ಮೀಡಿಯಾದವನಾಗಿರೋದ್ರಿಂದ ಹೇಳೋದಾದರೆ, ಕರ್ನಾಟಕದಲ್ಲಿ ಮೀಡಿಯಾದವರು ಸೆಟ್ ಮಾಡಿರೋವಂಥ ಭಾಳ ಅತ್ಯದ್ಭುತವಾದ ನೆರೇಟಿವ್ ನಾನು ನೋಡಿದ್ದು ಅಂತಂದರೆ ಡ್ರೋನ್ ಪ್ರತಾಪ್. ಡ್ರೋನ್ ಪ್ರತಾಪ್ ಒಬ್ಬ ಭಾಳ ಅದ್ಭುತವಾದ ವ್ಯಕ್ತಿ ಅಂತ ನೆರೇಟಿವ್ ಸೆಟ್ ಮಾಡಿದ್ದೆ ಮೀಡಿಯಾದವರು. ಅವ್ನು ಎಲ್ಲೋ ಇದ್ದವನ್ನ ಕರ್ಕೊಂಬಂದು ಪ್ರಶಸ್ತಿ ಕೂಡ ಕೊಟ್ಟು ಎಲ್ಲ ಮೀಡಿಯಾ ಹೌಸ್ನವರು ಅವನಿಗೆ ಪ್ರಚಾರ ಕೊಟ್ಟು ಎಲ್ಲ ಆಗಿದ್ದನ್ನು ನಾವು ನೋಡಿದ್ದೀವಿ. ನೆರೇಟಿವ್ಗಳು ಸಾಮಾನ್ಯವಾಗಿ ನಮ್ಮ ಮೇಲೆ, ಈ ಜಾಹೀರಾತು ನಮ್ಮ ಮೇಲೆ ಭಾಳ ಪರಿಣಾಮ ಬೀರಿಬಿಡುತ್ತೆ. ನಮ್ಗೆ ಗೊತ್ತೇ ಇರಲ್ಲ, ನಾವು ಅದನ್ನು ಜಾಹೀರಾತು ಅಂತ ನೋಡ್ತಾ ಇರ್ತೀವಿ. ಅವ್ರು ನಮ್ಮ ಮೇಲೆ ಬೇರೆ ಬೇರೆ ರೀತಿಯ ಎಫೆಕ್ಟ್ಗಳನ್ನು ನಮ್ಮ ಮೇಲೆ ಮಾಡ್ತವೆ. ಇನ್ನೊಂದು ಕರ್ನಾಟಕ ದೃಷ್ಟಿಯಿಂದ ನೋಡೋದಾದರೆ 40% ಸರ್ಕಾರ ಅಂತ ಏನೋ ನೆರೇಟಿವನ್ನು ಸೆಟ್ ಮಾಡಿದರು. ಅದರಷ್ಟು ಬೋಗಸ್ ನೆರೇಟಿವ್ ಇನ್ನೊಂದು ಯಾವುದೂ ಇರಲಿಲ್ಲ ಕರ್ನಾಟಕದಲ್ಲಿ. ಆದರೆ ಅದನ್ನು ಕರ್ನಾಟಕದಲ್ಲಿ ಅತ್ಯಂತ ಸತ್ಯವಾದ ಸಂಗತಿ ಅನ್ನೋ ಥರ ಅದನ್ನು ಬಿಂಬಿಸಿದ್ರು. ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಈಗ 1.5 ವರ್ಷ 2 ವರ್ಷ ಆದ್ರೂ ಅವ್ರ ಹತ್ರ ಕಮಿಟಿ ಮಾಡಿದ್ದಾರೆ. ಅದ್ರ ರಿಪೋರ್ಟ್ ಕೂಡ ಹೊರಗಡೆ ಬಂದಿಲ್ಲ. ಅದಕ್ಕೆ ಒಂದು ಪ್ರೂಫ್ ಕೊಡೋಕೆ ಅವ್ರ ಹತ್ರ ಆಗ್ತಾ ಇಲ್ಲ. ಅದ್ರ ನಂತರ ಈಗ CT ರವಿ ಮತ್ತು ಇವರ ಉದಾಹರಣೆಯನ್ನು ತಗೊಳ್ಳಿ. ಅದರಲ್ಲೂ ಕೂಡ ಒಂದು ನೆರೇಟಿವ್ ಇದೆ. ಅವ್ರು ಹೊರಗಡೆ ಬಂದು ಹತ್ತುಬಿಟ್ರು, ಯಾರೋ ಹೆಬ್ಬಾಳ್ಕರ್ ಅವರು. ಹಾಗಾಗಿ ಅವ್ರ ಮೇಲೆ ಕನಿಕರ ಬಂದು ಅವ್ರಿಗೆ ಈಗ ನ್ಯಾಯ ಒದಗಿಸಬೇಕು ಅನ್ನೋ ಥರ ಅದನ್ನು ಬಿಂಬಿಸ್ತಾ ಇದ್ದಾರೆ. ಅದು ಯಾಕೆ ಅಂತಂದರೆ, ಸ್ವಲ್ಪ ದಿವಸ ಮೊದಲು ಒಬ್ಬನು ಸಾಫ್ಟ್ವೇರ್ ಇಂಜಿನಿಯರು ಆತ್ಮಹತ್ಯೆ ಮಾಡಿಕೊಂಡು ಬೇರೆ ಒಂದು ನೆರೇಟಿವ್ ಸೆಟ್ ಆಗ್ತಾಯಿತ್ತು. ಏನಂತಂದರೆ, ಪುರುಷರ ಮೇಲೆ, ಈ ಮಹಿಳೆಯರ ಮೇಲೆ ದೌರ್ಜನ್ಯ ಹೇಗೆ ಆಗ್ತಾಯಿದೆ ಹಾಗೆ ಪುರುಷರ ಮೇಲೆ ಕೂಡ ದೌರ್ಜನ್ಯ ಆಗ್ತಾಯಿದೆ. ಅದನ್ನು ತಡಿಬೇಕು, ಬರೀ ಮಹಿಳೆಯರ ಪರವಾಗಿ ಮಾತ್ರ ಕಾನೂನುಗಳನ್ನು ಸೃಷ್ಟಿ ಮಾಡಿದರೆ ಸಾಕಾಗಲ್ಲ ಅನ್ನೋದು ಒಂದಿತ್ತು. ಸೇಮ್ ಟೈಮ್ CT ರವಿ ಅವರನ್ನು ಆ ಥರ ಕರ್ಕೊಂಡು ರಾತ್ರಿಯೆಲ್ಲ ಪೊಲೀಸರು ಓಡಾಡಿದಾಗ ಅದೇ ಥರ ಅಭಿಪ್ರಾಯ ಬರುವಂಥ ಘಟನೆ ಇದು ಅನ್ನೋ ಥರ ನಡೆದಾಗ ಅದನ್ನು ಮಹಿಳೆಯರ ಪರ ಆಗಿ ತಿರುಗಿಸುವಂಥ, ಅವರ ಪರವಾಗಿ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಅವ್ರು ಮಾಡಿ, ಅದರಲ್ಲಿ ಅವರು ಯಶಸ್ವಿ ಆಗಿಲ್ಲ, ಅದು ಬೇರೆ ಪ್ರಶ್ನೆ. ಮೊದಲಿನಷ್ಟು ಸುಲಭವಾಗಿ ಈಗ ಸುಳ್ಳು ನೆರೇಟಿವನ್ನು ಸೆಟ್ ಮಾಡೋಕ್ಕೆ ಕಷ್ಟ ಇದೆ. ಇವತ್ತು ಈಗ ಬೆಳಗಾವಿಯಲ್ಲಿ ಕಾಂಗ್ರೆಸ್ಸಿಗೆ ಅವ್ರ ಅಧಿವೇಶನ ನಡೆಸಿ 100 ವರ್ಷ ಆಯಿತು ಅಂತ ಅವರೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ನೆರೇಟಿವ್ನ ಭಾಗನೇ. ಅದು ಅವ್ರೇನು ಮಾಡೋಕೆ ಹೊರಟಿದ್ದಾರೆ ಅಂದರೆ, ಆ ಕಾಂಗ್ರೆಸ್ ಈ ಕಾಂಗ್ರೆಸ್ಸು ಒಂದೇ ಅಂತ ತೋರ್ಸೋಕೆ ಹೊರಟಿದ್ದಾರೆ. ಈಗ ಯಾವಾಗ ಈ ಸಂವಿಧಾನಕ್ಕೆ 75 ವರ್ಷ ಅಂತ ಕಾರ್ಯಕ್ರಮ ಮಾಡಿ ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ಪ್ರಚಾರ ಕೊಟ್ಟರು, ಆವಾಗ ಎಲ್ರಿಗೂ ಗೊತ್ತಾಗಿತ್ತು ಈಗ ಆ ಕಾಂಗ್ರೆಸ್ ಬೇರೆ ಈ ಕಾಂಗ್ರೆಸ್ ಬೇರೆ, ಆಮೇಲೆ ಅದರ ನಂತರ ಏನೇನು ನಡೀತು ಅಂತ. ಸೊ ಅದನ್ನು ಅವರು ಆ ಕಾಂಗ್ರೆಸ್ಸು ಈ ಕಾಂಗ್ರೆಸ್ಸು ಒಂದೇ ಅಂತ ಅದನ್ನೀಗ ಮತ್ತೆ ಆ ನೆರೇಟಿವನ್ನು ಈಗ ರಾಕೇಶ್ ಶೆಟ್ಟಿ ಅವರು ಹೇಳಿದರು, ಇಷ್ಟು ವರ್ಷದಿಂದ ಅದನ್ನು ಹಾಗೆ ನಡೆಸ್ಕೊಂಬಂದಿದ್ರು. ಅದನ್ನು ಈಗ ಇನ್ನಷ್ಟು ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡೋಕೆ ಹೊರಟಿದ್ದಾರೆ. ಇನ್ನೊಂದು ನೆರೇಟಿವ್ ಅವರು ಟ್ರೈ ಮಾಡ್ತಾ ಇರೋದೇನು ಅಂತಂದರೆ, ಮಹಾತ್ಮ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ನೇರವಾಗಿ ಹೇಳ್ತಾ ಇಲ್ಲ, ಮಹಾತ್ಮ ಗಾಂಧಿ ಮತ್ತು ರಾಹುಲ್ ಗಾಂಧಿ ನೇರವಾಗಿ ಹೇಳ್ತಾ ಇಲ್ಲ ಅವರು. ಆದರೆ ಅದನ್ನು ಅವ್ರು ಹಂಗೆ ಮಾಡೋಕೆ ಹೊರಟಿದ್ದಾರೆ. ಅಂದರೆ ಗಾಂಧಿ ಲೆಗಸಿ ಎಂದು ಏನಿದೆ ಅದನ್ನು ಈಗ ಇವರು ಮುಂದುವರಿಸ್ತಾ ಇದ್ದಾರೆ. ಅಲ್ಲಿ ಬರ್ತಾ ಇರೋದೇ 3 ಜನ ಗಾಂಧಿಗಳೇ ಬರ್ತಾ ಇದ್ದಿದ್ದು. ಯಾರು? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಈಗ ಹೊಸದು ಪ್ರಿಯಾಂಕಾ ಗಾಂಧಿ. ಅವಳು ವಾದ್ರ ಆದರೂ ಅವ್ರನ್ನ ಮತ್ತು ಗಾಂಧಿ ಲಿಸ್ಟ್ಗೆ ಸೇರಿಸ್ಬಿಡ್ತಾರೆ ಅವ್ರನ್ನ. ಅದು ಕೂಡ ಒಂದು ನೆರೇಟಿವ್. ಅವ್ರು ವಾದ್ರ ಆದ್ರೂ ಅವ್ರನ್ನ ಗಾಂಧಿ ಅಂತ ಹೇಳೋದು. ಆ ಥರ ನೆರೇಟಿವನ್ನು ಸೆಟ್ ಮಾಡೋದಕ್ಕೆ ಅವರು ಈಗ ಆ ಕಾರ್ಯಕ್ರಮವನ್ನು ಅವ್ರು ಬಳಸ್ಕೋತಾ ಇದ್ದಾರೆ. ಅದ್ರ ಜೊತೆಗೆ ಹೊಸದು ಏನು ಅಂತಂದರೆ, ಸರಸಂಘ ಚಾಲಕರು ಮೊನ್ನೆ ಜಾಸ್ತಿ ಯಾವ್ಯಾವ ಮಸೀದಿಯ ಒಳಗೆಲ್ಲ ದೇವಸ್ಥಾನ ಇದೆ ಅಂತ ಹುಡ್ಕೋದು ಬೇಡ ಅಂತ ಒಂದು ಸ್ಟೇಟ್ಮೆಂಟ್ ಬಂತು. ಅದ್ರ ಮೇಲೆ ಕೂಡ ಒಂದಷ್ಟು ನೆರೇಟಿವ್ಗಳನ್ನು ಬಿಲ್ಡ್ ಮಾಡೋ ಪ್ರಯತ್ನಗಳು ನಡೀತಾ ಇದೆ. ಸ್ಪೆಷಲಿ ಉತ್ತರ ಭಾರತದಲ್ಲಿ ಒಬ್ಬರು ಸ್ವಾಮೀಜಿಯವರು ಇದಕ್ಕೆ ಒಂದು ಸ್ವಲ್ಪ ವ್ಯತಿರಿಕ್ತವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನು ಅದನ್ನು ಸಂತ ವರ್ಸಸ್ ಸಂಘ ಅಂತ ಮಾಡೋಕೆ ಹೊರಟಿದ್ದಾರೆ. ಆ ರೀತಿಯ ನೆರೇಟಿವ್ಗಳನ್ನು ಈಗ ಬಿಲ್ಡ್ ಮಾಡ್ತಾ ಇದ್ದಾರೆ. ಅಂದರೆ ನಾನು ಹೇಳ್ತಾ ಇರೋದು, ನೀವು ಪುಸ್ತಕ ಬಂದು ಸ್ವಲ್ಪ ದಿವಸ ಆಗಿ ನಾವು ಅದನ್ನು ಪ್ರಚಾರ ಮಾಡೋ ಹೊತ್ತಿಗೆ ಆಗ ಇನ್ನಷ್ಟು ಒಂದು 10 ಹೊಸ ನೆರೇಟಿವ್ಗಳು ನಿಮಗೆ ಬರ್ತಾ ಇರುತ್ತೆ. ಹಾಗೆ ನಾವು ಎಷ್ಟು ಅಪ್ಡೇಟ್ ಆದಷ್ಟು ಅದರಲ್ಲಿ ಸಾಕಾಗಲ್ಲ. ಯಾಕೆಂತಂದರೆ ಈಗ ಟೆಕ್ನಾಲಜಿ ಇಷ್ಟೆಲ್ಲ ಮುಂದುವರೆದ್ರಿಂದ, ಈಗ ಬಹುಶಃ ಟೆಕ್ನಾಲಜಿ ಇಷ್ಟು ಇರಲಿಲ್ಲ ಅಂತಂದರೆ ಅಮಿತ್ ಶಾ ಅವ್ರದ್ದು ಇನ್ನೂ ದೊಡ್ಡ ವಿವಾದ ಆಗ್ತಿತ್ತು. ಆದರೆ ಅವರೆಷ್ಟು ವೀಡಿಯೋವನ್ನು ಕಟ್ ಮಾಡಿ ಪ್ರಚಾರ ಮಾಡಿದರು, ಅಷ್ಟೇ ಬೇಗ ಒರಿಜಿನಲ್ ವೀಡಿಯೋ ಬಂತು. ಹಾಗಾಗಿ ನಿಮಗೆ ಆ ನೆರೇಟಿವನ್ನು ಅವರಿಗೆ ಏನು ಅವ್ರು ನಿರೀಕ್ಷೆ ಮಾಡಿದ್ರು ಆ ಲೆವೆಲ್ಗೆ ಅದನ್ನು ಸೆಟ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಇವತ್ತಿನ ದಿವಸ ಫೇಕ್ ನೆರೇಟಿವನ್ನು ಸೆಟ್ ಮಾಡೋದು ತುಂಬ ಸುಲಭನೂ ಇದೆ, ಅಷ್ಟೇ ಕಷ್ಟನೂ ಇದೆ. ಯಾಕೆಂತಂದರೆ ಯಾಕೆಂದರೆ ನೀವು ಅಬ್ಸರ್ವ್ ಮಾಡಿ, ಈಗ 2 ದಿವಸದ ಹಿಂದೆ ಕ್ರಿಸ್ಮಸ್ ಆದಾಗ ನಮ್ಮ ದೆಹಲಿ ಮುಖ್ಯಮಂತ್ರಿ, ಇವರು ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವ್ರದ್ದು ಒಂದು AI ವಿಡಿಯೋ ಮಾಡಿದರು. ಏನಂದರೆ ಅವರು ಸಂತ ಥರ ಬಂದು ಅವರು ಡೆಲ್ಲಿ ಜನರಿಗೆಲ್ಲ ಅವರ ಕೊಡುಗೆಗಳನ್ನು ಕೊಡ್ತಾ ಇರೋದು. ಈಗ ಇಲೆಕ್ಷನ್ ಬರ್ತಾ ಇದೆ, ಹಾಗಾಗಿ ಆ ಥರ ಒಂದು AI ವಿಡಿಯೋವನ್ನು ಅವರು ಸೃಷ್ಟಿ ಮಾಡಿದರು. ಆ ಥರ ಬೇರೆ ಬೇರೆ ರೀತಿಯ ಇದನ್ನು ಸೃಷ್ಟಿ ಮಾಡೋದಕ್ಕೆ ಈಗ ಭಾಳ ಅವಕಾಶಗಳಿದೆ. ಬಟ್ ಅಟ್ ದ ಸೇಮ್ ಟೈಮ್ ಟೆಕ್ನಾಲಜಿ ಚೆನ್ನಾಗಿರೋದ್ರಿಂದ ನಮಗೂ ಅದು ಯಾವ ಥರದ್ದು ಅಂತ ಹುಡುಕಿ ಅದರ ಹಿಂದಿರೋ ಸತ್ಯವನ್ನು ಹುಡುಕಿ ಅದನ್ನು ಕೊಡೋದು ಕೂಡ ಸಾಧ್ಯ ಇದೆ. ಸೊ ಹಾಗಾಗಿ ಎಷ್ಟು ನಾವು ಅಪ್ಡೇಟ್ ಆಗಿರ್ತೀವಿ ಅಷ್ಟು ಬೇಗ ನಾವು ಕೌಂಟರ್ ನೆರೇಟಿವನ್ನು
ಕೊಡೋದಕ್ಕೆ ಅಥವಾ ಆ ನೆರೇಟಿವ್ನ ಸತ್ಯಾಸತ್ಯತೆಯನ್ನು ಜನರ ಮುಂದಿಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.